Welcome to part 7 of triangles chapter. ಈ ಕ್ಲಾಸಲ್ಲಿ we will go over theorem 2.6 ಇದರ ಡಿರೈವೇಷನ್ ಮತ್ತೆ ಕೆಲವು ಎಕ್ಸಾಂಪಲ್ ಪ್ರಾಬ್ಲಮ್ ಮತ್ತೆ ಎಕ್ಸರ್ಸೈಸ್ ಕೂಡ. ಸೊ theorem 2.6 ಏನು ಹೇಳುತ್ತೆ ಸ್ಟೇಟ್ಮೆಂಟ್ ನೋಡೋಣ. The ratio of the areas of two similar triangles is equal to the square of the ratio of their corresponding sides. ಇದನ್ನ ಬ್ರೇಕ್ ಡೌನ್ ಮಾಡೋಣ. Ratio of the areas of two similar triangles. So similar ಅಂತ ಆದ್ಮೇಲೆ ನಾವು ಏನ್ ಮಾಡಬೇಕು, ಎರಡು ಸಿಮಿಲರ್ ಟ್ರಯಾಂಗಲ್ ನ ಡ್ರಾ ಮಾಡೋಣ. ಸೊ ಇಲ್ಲಿ ಡ್ರಾ ಮಾಡಿದೀನಿ ಎರಡು ಟ್ರಯಾಂಗಲ್, ಮತ್ತೆ ಟ್ರಯಾಂಗಲ್ ABC is similar to triangle PQR ಅಂತ ಬರ್ದಿದ್ದೀನಿ. ಸೊ ಇಷ್ಟ ಆಯ್ತು, ಇವಾಗ ಸಿಮಿಲರ್ ಟ್ರಯಾಂಗಲ್ಸ್ ಆಯ್ತು. ಇವಾಗ ರೇಷಿಯೋ ಆಫ್ ದ ಏರಿಯಾಸ್. ಸೊ ರೇಷಿಯೋ ಆಫ್ ದ ಏರಿಯಾಸ್ ತಗೊಂಡಿದ್ದೀನಿ. of area of ABC divided by area of PQR is equal to the square of the ratio of their corresponding sides. ಇವಾಗ ರೇಷಿಯೋ ಆಫ್ their corresponding sides ನಮ್ಗೆ ಗೊತ್ತು, ನಾವು ಬೇರೆ ಥಿಯರಮ್ ಅಲ್ಲೆಲ್ಲ ತಗೊಂಡಿದ್ದೀವಿ ರೇಷಿಯೋ ಆಫ್ corresponding sides. ಸೊ ರೇಷಿಯೋ ಆಫ್ corresponding sides ಬರ್ತೀನಿ, ಬಟ್ ಇಲ್ಲಿ ನೋಡಿ is equal to square of the ratio. ಸೊ ಇದು ರೇಷಿಯೋ ಆಫ್ corresponding sides ತಾನೆ, ಸೊ ಅದರ ಸ್ಕ್ವೇರ್. ಸೊ ಅದರ ಸ್ಕ್ವೇರ್ ಅಂತ ರೆಪ್ರೆಸೆಂಟ್ ಮಾಡಿದೀವಿ. ಸೊ ನೋಡಿ ಪ್ರೂಫ್ ಅಲ್ಲಿ ಟೂ ಟ್ರಯಾಂಗಲ್ಸ್ ತಗೊಂಡಿದ್ದೀವಿ, ABC ಮತ್ತೆ PQR, ABC ಮತ್ತೆ PQR, such that ABC is similar to PQR. ಮತ್ತೆ ಇದು ಟೂ ಪ್ರೂಫ್. ಗೊತ್ತಾಯ್ತಾ? ಸ್ಟೇಟ್ಮೆಂಟ್ ನ ಮತ್ತೆ ಇನ್ನೊಂದ್ಸಲಿ ಓದ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. The ratio of the area of two similar triangles, with similar triangles with ratio of area is equal to the square of the ratio of the corresponding sides. The ratio of corresponding sides with ಅದರ ಸ್ಕ್ವೇರ್. ಇವಾಗ ಇದರ ಪ್ರೂಫ್ ನೋಡೋಣ. ಫಾರ್ ಫೈಂಡಿಂಗ್ ದ ಏರಿಯಾಸ್ ವಿ ಡ್ರಾ ದ ಆಲ್ಟಿಟ್ಯೂಡ್ಸ್. ಯಾಕೆ ಹೇಳಿ, ಏರಿಯಾ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಫಸ್ಟ್ ಸ್ಟೆಪ್ ಏನಿರುತ್ತೆ, ಹೈಟ್ ಡ್ರಾ ಮಾಡೋದು. ಸೊ ಆಲ್ಟಿಟ್ಯೂಡ್ ಡ್ರಾ ಮಾಡಿದೀನಿ ನೋಡಿ, ಹೈಟ್ ಆಲ್ಟಿಟ್ಯೂಡ್ ಎರಡು ಒಂದೇ. ಸೊ ಆಲ್ಟಿಟ್ಯೂಡ್ ಇಲ್ಲ ಹೈಟ್ ಡ್ರಾ ಮಾಡಿದೀನಿ ನೋಡಿ. ಸೊ ಏರಿಯಾ ಆಫ್ ABC ಏನು, ಹಾಫ್ ಇಂಟು ಬೇಸ್, ಬೇಸ್ ಏನು BC, ಹೈಟ್ ಏನು AM, ಹಾಫ್ ಇಂಟು BC ಇಂಟು AM. ಇದ್ರದ್ದು ಏರಿಯಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು QR ಇಂಟು PN, ಹಾಫ್ ಇಂಟು QR ಇಂಟು PN. ಇವಾಗ ರೇಷಿಯೋ ಆಫ್ ಏರಿಯಾಸ್ ಅಂತ ಕೇಳಿದ್ದಾರೆ. ಸೊ ರೇಷಿಯೋ ಆಫ್ ಏರಿಯಾಸ್ ಏನು, ಹಾಫ್ ಇಂಟು BC ಇಂಟು AM ಡಿವೈಡ್ ಬೈ ಹಾಫ್ ಇಂಟು QR ಇಂಟು PN. ಹಾಫ್ ಹಾಫ್ ಕ್ಯಾನ್ಸಲ್ ಆಗುತ್ತೆ, BC ಇಂಟು AM ಬೈ QR ಇಂಟು PN. ಇದು ಇಕ್ವೇಶನ್ 1 ಅಂತ ರೆಪ್ರೆಸೆಂಟ್ ಮಾಡೋಣ. ಇವಾಗ ಈ ಎರಡು ಟ್ರಯಾಂಗಲ್ ನೋಡಿ, ABM ಮತ್ತೆ PQN, ಇದು ಲೆಫ್ಟ್ ಸೈಡ್ ಇರೋ ಚಿಕ್ಕ ಚಿಕ್ಕ ಟ್ರಯಾಂಗಲ್. ಇವಾಗ ಇದರಲ್ಲಿ B ಈಕ್ವಲ್ ಟು Q. ಯಾಕೆ B ಈಕ್ವಲ್ ಟು Q? ಯಾಕೆ? ಬಿಕಾಸ್ ABC is similar to PQR. ಸೊ B ಮತ್ತೆ Q ಕರೆಸ್ಪಾಂಡಿಂಗ್ ತಾನೆ. ಸೊ B is equal to Q, B equal to Q. ಮತ್ತೆ M equal to N, M equal to N. ಯಾಕೆ? ಇದು 90 ಅಂದ್ರೆ ಇದು 90 ತಾನೆ, ಇದು 90 ಅಂದ್ರೆ ಇದು 90 ತಾನೆ. ಸೊ 90 equal to 90. ಇವಾಗ ಇವರ ಟ್ರಯಾಂಗಲ್ ಅಲ್ಲಿ ಏನಾಯ್ತು, ಒಂದು ಆಂಗಲ್ ಈಕ್ವಲ್, ಇನ್ನೊಂದು ಆಂಗಲ್ ಕೂಡ ಈಕ್ವಲ್. ಎ ಕ್ರೈಟೀರಿಯನ್ ಯೂಸ್ ಮಾಡೋಣ. ಎ ಕ್ರೈಟೀರಿಯನ್ ಯೂಸ್ ಮಾಡಿ ABM is similar to PQN ಅಂತ ಬರ್ದೀನಿ. ಎ ಸಿಮಿಲಾರಿಟಿ. ಇವಾಗ ಏನೇನು ಗೊತ್ತಾಯ್ತು ನಮ್ಗೆ, ಏರಿಯಾದ ರೇಷಿಯೋ ಇದು, ಆಮೇಲೆ ಇದು ಚಿಕ್ಕ ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ದೀವಿ. ಇವಾಗ ಇದು ರೀಸನ್ ಕೊಟ್ಟಿದ್ದೀನಿ ನೋಡಿ, B ಈಕ್ವಲ್ ಟು Q ಯಾಕೆ ಸಿಮಿಲರ್, ಮತ್ತೆ M ಈಕ್ವಲ್ ಟು N ಯಾಕೆ, ಎರಡು 90 ಡಿಗ್ರಿ. ಓಕೆನಾ? ಸೊ ಇವಾಗ ಇದು ಟ್ರಯಾಂಗಲ್ ಸಿಮಿಲರ್ ಅಂದ ಕೂಡಲೇ ಅದರ ಸೈಡ್ಸ್ ಸೇಮ್ ರೇಷಿಯೋದಲ್ಲಿ ಇರಬೇಕು. ಸೊ AM ಬೈ AN, AM ಬೈ PN ಸಾರಿ ಈಕ್ವಲ್ ಟು AB ಬೈ PQ. ಅದನ್ನ ಇಕ್ವೇಶನ್ 2 ಅಂತ ಕರೆದೀನಿ. ಇಷ್ಟುವರೆಗೆ ಎಲ್ಲ ಅರ್ಥ ಆಯ್ತಾನೆ? ನೆಕ್ಸ್ಟ್ ಇವಾಗ ಗಿವನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ ನಾವು, ಇವೆರಡು ಟ್ರಯಾಂಗಲ್ ಸಿಮಿಲರ್, ಹಾಗಾದ್ರೆ ಅದರ ಸೈಡ್ಸ್ ಕೂಡ ಸೇಮ್ ರೇಷಿಯೋದಲ್ಲಿ ಇರುತ್ತೆ. AB ಬೈ PQ ಈಕ್ವಲ್ ಟು BC ಬೈ QR ಈಕ್ವಲ್ ಟು CA ಬೈ RP. ಇವಾಗ ಇನ್ನೇನ್ ಮಾಡೋದು, ನಮ್ಮ ಹತ್ರ ಇಕ್ವೇಶನ್ 1 ಇದೆ, 2 ಇದೆ, 3 ಇದೆ. ಇವಾಗ ಏನ್ ಮಾಡೋಣ ಅಂದ್ರೆ, ಇಕ್ವೇಶನ್ 1 ನಲ್ಲಿ 2 ಮತ್ತೆ 3 ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಕ್ವೇಶನ್ 1 ಏನು, ಏರಿಯಾ ಆಫ್ ABC ಬೈ ಏರಿಯಾ ಆಫ್ PQR ಈಕ್ವಲ್ ಟು BC ಬೈ QR ಇಂಟು AM ಬೈ PN. BC ಬೈ QR ಅಂದ್ರೆ ಏನು ನೋಡಿ, BC ಬೈ QR ಅಂದ್ರೆ AB ಬೈ PQ. ಹೌದಾ? ಸೊ BC by
ಬಿ ಸಿ ಬೈ ಕ್ಯೂ ಆರ್ ಕಡೆ ಎ ಬಿ ಬೈ ಪಿ ಕ್ಯೂ ಅಂತ ಬರಿಬಹುದು. ಇಲ್ಲಿ ಎ ಬಿ ಬೈ ಪಿ ಕ್ಯೂ ಅಂತ ಬರಿಬಹುದು. ಎ ಎಂ ಬೈ ಪಿ ಎನ್, ಎ ಎಂ ಬೈ ಪಿ ಎನ್ ಏನು? ಎ ಎಂ ಬೈ ಪಿ ಎನ್ ಇಸ್ ಆಲ್ಸೋ ಎ ಬಿ ಬೈ ಪಿ ಕ್ಯೂ. ಸೊ ಇಲ್ಲಿ ಕೂಡ ಎ ಬಿ ಬೈ ಪಿ ಕ್ಯೂ ಅಂತ ಬರಿಬಹುದು. ಅದನ್ನೇ ಇಲ್ಲಿ ಬರ್ತೀನಿ ನೋಡಿ, ಏರಿಯಾ ಆಫ್ ಎ ಬಿ ಸಿ ಬೈ ಏರಿಯಾ ಆಫ್ ಪಿ ಕ್ಯೂ ಆರ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ. ಯಾಕೆ ಮತ್ತೊಮ್ಮೆ ಹೇಳ್ತೀನಿ, ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಹೌದಾ? ಬಿ ಸಿ ಬೈ ಕ್ಯೂ ಆರ್ ನ ಎ ಬಿ ಬೈ ಪಿ ಕ್ಯೂ ಅಂತ ರಿಪ್ಲೇಸ್ ಮಾಡಿದ್ದೀನಿ. ಆಮೇಲೆ ಎ ಎಂ ಬೈ ಪಿ ಎನ್ ಏನು? ಎ ಎಂ ಬೈ ಪಿ ಎನ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ, ಅದನ್ನ ಇಲ್ಲಿದೆ. ಸೊ ಎ ಬಿ ಬೈ ಪಿ ಕ್ಯೂ ಡಿ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಸ್ಕ್ವೇರ್. ಪ್ರೂಫ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಎ ಬಿ ಬೈ ಪಿ ಕ್ಯೂ ಸ್ಕ್ವೇರ್ ಅಂತ ಪ್ರೂವ್ ಆಯ್ತು. ಯಾಕೆ? ಎ ಬಿ ಬೈ ಪಿ ಕ್ಯೂ ಇಂಟು ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಸ್ಕ್ವೇರ್ ಆಗ್ಬಿಡುತ್ತೆ. ಇವಾಗ ಎ ಬಿ ಬೈ ಪಿ ಕ್ಯೂ ಸ್ಕ್ವೇರ್ ಅಂದ ಕೂಡಲೇ ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ ಟು ಸಿ ಎ ಬೈ ಆರ್ ಪಿ. ಹೌದಾ? ಅದಕ್ಕೆ ಸೇಮ್ ನ ಬಿ ಸಿ ಬೈ ಕ್ಯೂ ಆರ್ ಸ್ಕ್ವೇರ್ ಅಂತ ಬರೀಬಹುದು, ಸಿ ಎ ಬೈ ಆರ್ ಪಿ ಸ್ಕ್ವೇರ್ ಅಂತ ಬರೀಬಹುದು. ಈ ಪ್ರೂಫ್ ನ ಅಭ್ಯಾಸ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್, ತುಂಬಾ ಇಂಪಾರ್ಟೆಂಟ್. ಹಿಂಗೆ ಕೇಳ್ಬೋದು, ಈ ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟು ರೇಷಿಯೋ ಆಫ್ ದ ಏರಿಯಾಸ್ ಆಫ್ ದ ಟು ಸಿಮಿಲರ್ ಟ್ರಯಾಂಗಲ್ಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೂಫ್ ಅಂತ ಎಕ್ಸಾಮ್ ಅಲ್ಲಿ ಕೊಡ್ಬೋದು. ಇದು ಅದರ ಪ್ರೂಫ್. ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡಿ ಅದನ್ನ ನೋಡದೆ ಬರೆಯಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇವಾಗ ಎಕ್ಸಾಂಪಲ್ 9 ನೋಡೋಣ. ದ ಲೈನ್ ಸೆಗ್ಮೆಂಟ್ ಎಕ್ಸ್ ವೈ is parallel to the side AC, parallel ಅಂತ ಬರ್ದೀನಿ, and it divides the triangle into two equal parts. ಅಂದ್ರೆ ಈ ಏರಿಯಾ ಈಕ್ವಲ್ ಟು ಈ ಏರಿಯಾ. ಗೊತ್ತಾಯ್ತಾ? ಫೈಂಡ್ ರೇಷಿಯೋ AX by AB, AX by AB. ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ? ಏರಿಯಾ ಬಗ್ಗೆ ಮಾತಾಡಿದ್ದಾರೆ ಕ್ವಶನ್ ಅಲ್ಲಿ. ಹೌದಾ? ಹಾಗಾದ್ರೆ ಇವಾಗ ಎಷ್ಟು ಥಿಯರಂ ಕಲ್ತಲ್ವಾ, ಆ ಥಿಯರಂ ನ ಯೂಸ್ ಮಾಡಬಹುದು ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆ? ಆ ಥಿಯರಂ ಅಲ್ಲೂ ಏರಿಯಾ ಬಗ್ಗೆ ಏನೋ ಇತ್ತು. ಹೌದಾ? ಸೊ ಎಕ್ಸ್ ವೈ ಪ್ಯಾರಲಲ್ ಟು AC ಅಂದ ಕೂಡಲೇ ಈ ಆಂಗಲ್ ಈಕ್ವಲ್ ಟು ಈ ಆಂಗಲ್, ಈ ಆಂಗಲ್ ಈಕ್ವಲ್ ಟು ಈ ಆಂಗಲ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ವಾ? ಸೊ ಎರಡು ಆಂಗಲ್ ಕರೆಸ್ಪಾಂಡಿಂಗ್ ಅಂದ ಕೂಡಲೇ, ಕರೆಸ್ಪಾಂಡಿಂಗ್ ಆಂಗಲ್ಸ್, ಎರಡು ಆಂಗಲ್ ಕರೆಸ್ಪಾಂಡಿಂಗ್ ಅಂದ ಕೂಡಲೇ ಏನಾಗುತ್ತೆ? ಎ ಕ್ರೈಟೀರಿಯಾ ಅಪ್ಲೈ ಮಾಡಬಹುದು. ಸೊ ನಾನು ಬರ್ದಿದ್ದೀನಿ ಬಿ ಕೂಡ ಕಾಮನ್. ಸೊ ಎ ಕ್ರೈಟೀರಿಯಾ ಎರಡು ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ಎ ಕ್ರೈಟೀರಿಯಾ ಯೂಸ್ ಮಾಡಿ ಎಕ್ಸ್ ಬಿ ವೈ ಸಿಮಿಲರ್ ಟು ಎ ಬಿ ಸಿ ಅಂತ ಹೇಳ್ಬೋದು. ಹೌದಾ? ಸೊ ಈ ತರ ಇದ್ ಕೂಡಲೇ ಇವಾಗ ಕಲ್ತಿದ್ದ ಥಿಯರಂ ನ ಯೂಸ್ ಮಾಡೋಣ. ಸೊ ಏರಿಯಾ ಆಫ್ ಎಕ್ಸ್ ಬಿ ವೈ ಡಿವೈಡ್ ಬೈ ಏರಿಯಾ ಆಫ್ ಎ ಬಿ ಸಿ ಈಕ್ವಲ್ ಟು ಬಿ ಎಕ್ಸ್ ಬೈ ಎ ಬಿ ಹೋಲ್ ಸ್ಕ್ವೇರ್. ಒಂದ್ ಸೈಡ್ ಅಷ್ಟೇ ತಗೊಂಡಿದ್ದೀನಿ. ಯಾಕೆ? ಕ್ವಶನ್ ಅಲ್ಲಿ ಎ ಎಕ್ಸ್ ಬೈ ಎ ಬಿ ಅಂತ ಕೇಳಿದ್ರಲ್ವಾ, ಅದಕ್ಕೆ ಎ ಬಿ ಬರೋ ತರ ಒಂದ್ ರೇಷಿಯೋ ತಗೋಬಿಟ್ಟಿದ್ದೀನಿ ನಾನು. ನೋಡಿ, ಬಿ ಎಕ್ಸ್ ಬೈ ಎ ಬಿ ಹೋಲ್ ಸ್ಕ್ವೇರ್ ಅಂತ ತಗೊಂಡಿದ್ದೀನಿ. ಇವಾಗ ಏರಿಯಾ ಆಫ್ ಎಕ್ಸ್ ಬಿ ವೈ ಡಿವೈಡ್ ಬೈ ಏರಿಯಾ ಆಫ್ ಎ ಬಿ ಸಿ ಇದೆಯಲ್ವಾ, ಏರಿಯಾ ಆಫ್ ಎ ಬಿ ಸಿ ಏನು? ಏರಿಯಾ ಆಫ್ ಎ ಬಿ ಸಿ ಈಕ್ವಲ್ ಟು ಈ ಏರಿಯಾ ಪ್ಲಸ್ ಈ ಏರಿಯಾ ತಾನೆ. ಏರಿಯಾ ಆಫ್ ಎಕ್ಸ್ ಬಿ ವೈ ಪ್ಲಸ್ ಏರಿಯಾ ಎ ಎಕ್ಸ್ ವೈ ಸಿ ಇದ್ರ ಏರಿಯಾ. ಹೌದಾ? ಈಕ್ವಲ್ ಟು ಬಿ ಎಕ್ಸ್ ಬೈ ಎ ಬಿ ಹೋಲ್ ಸ್ಕ್ವೇರ್. ಇವಾಗ ಈ ಏರಿಯಾ ಏನು? ಇಲ್ಲಿ ನೋಡಿ, ಲೈನ್ ಸೆಗ್ಮೆಂಟ್ ಇಸ್ ಪ್ಯಾರಲಲ್ ಅಂಡ್ ಡಿವೈಡ್ಸ್ ದ ಟ್ರಯಾಂಗಲ್ ಇಂಟು ಟೂ ಪಾರ್ಟ್ಸ್ ಆಫ್ ಈಕ್ವಲ್ ಏರಿಯಾಸ್. ಅಂದ್ರೆ ಈ ಏರಿಯಾ ಈಕ್ವಲ್ ಟು ಈ ಏರಿಯಾ. ದೇರ್ಫೋರ್ ಈ ಏರಿಯಾನ ಮತ್ತೆ ಏರಿಯಾ ಆಫ್ ಎಕ್ಸ್ ಬಿ ವೈ ಅಂತ ರಿಪ್ಲೇಸ್ ಮಾಡ್ತೀನಿ. ಸೊ ಏರಿಯಾ ಆಫ್ ಎಕ್ಸ್ ಬಿ ವೈ ಪ್ಲಸ್ ಏರಿಯಾ ಆಫ್ ಎಕ್ಸ್ ಬಿ ವೈ ಏನಾಗುತ್ತೆ? ಏರಿಯಾ ಆಫ್ ಎಕ್ಸ್ ಬಿ ವೈ ಪ್ಲಸ್ ಏರಿಯಾ ಆಫ್ ಎಕ್ಸ್ ಬಿ ವೈ ಈಕ್ವಲ್ ಟು 2 ಏರಿಯಾ ಆಫ್ ಎಕ್ಸ್ ಬಿ ವೈ. ಬೇಕಾದ್ರೆ ನೀವು ಇಲ್ಲೇ ಬರೀರಿ, ಏರಿಯಾ ಆಫ್ ಎಕ್ಸ್ ಬಿ ವೈ ಈಕ್ವಲ್ ಟು ಏರಿಯಾ ಆಫ್ ಎ ಎಕ್ಸ್ ವೈ ಸಿ. ಬೇಕಾದ್ರೆ ಫಸ್ಟೇ ಬರ್ಕೊಳ್ಳಿ ಗಿವನ್ ಅಲ್ಲೇ. ಓಕೆನಾ? ಸೊ ಗಿವನ್ ಪ್ರಕಾರ ಹೇಳಿದ್ದಾರೆ, ಇಲ್ಲಿ ರಿಪ್ಲೇಸ್ ಮಾಡಬಹುದು. ಎ ಎಕ್ಸ್ ವೈ ಸಿ ನ ಎ ಎಕ್ಸ್ ಬಿ ವೈ ನ 2 ಆಗುತ್ತೆ. ಇವಾಗ ಟ್ರಯಾಂಗಲ್ ಏರಿಯಾ ಕ್ಯಾನ್ಸಲ್ ಆಗುತ್ತೆ, 1/2 ಉಳಿಯುತ್ತೆ. ಸೊ ಎರಡು ಸೈಡ್ ಸ್ಕ್ವೇರ್ ರೂಟ್ ತಗೋಣ. 1/√2. ಯಾಕೆ? ಇದು ಕ್ಯಾನ್ಸಲ್. 1/√2 ಈಕ್ವಲ್ ಟು ಬಿ ಎಕ್ಸ್ ಬೈ ಎ ಬಿ. ಇಷ್ಟುವರೆಗೆ ಗೊತ್ತಾಯ್ತಲ್ವಾ ನಿಮ್ಗೆ? ಇವಾಗ ಬಿ ಎಕ್ಸ್ ಇದೆಯಲ್ವಾ, ನಮ್ಗೆ ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಎ ಎಕ್ಸ್ ಇದೆ, ಬಟ್ ನಮ್ಗೆ ಇಲ್ಲಿ ಬಿ ಎಕ್ಸ್ ಸಿಕ್ಕಿದೆ. ಬಿ ಎಕ್ಸ್ ನ ಎ ಎಕ್ಸ್ ಗೆ ಹೆಂಗ್ ಕನ್ವರ್ಟ್ ಮಾಡೋದು? ಇವಾಗ ಎ ಎಕ್ಸ್ ಈಕ್ವಲ್ ಟು ಏನು? ಎ ಬಿ ಮೈನಸ್ ಬಿ ಎಕ್ಸ್. ಹೌದಾ? ಬಿ ಎಕ್ಸ್ ಅಂದ್ರೆ ಏನು? ಎ ಬಿ ಮೈನಸ್ ಎ ಎಕ್ಸ್. ಹೌದಾ? ಸೊ ಬಿ ಎಕ್ಸ್ ನ ಎ ಬಿ ಮೈನಸ್ ಎ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಬಿ ಎಕ್ಸ್ ನ ಎ ಬಿ ಮೈನಸ್ ಎ ಎಕ್ಸ್ ಅಂತ. ಯಾಕೆ? ಕ್ವಶನ್ ಅಲ್ಲಿ ಎಕ್ಸ್ ಇತ್ತು, ಅದಕ್ಕೆ ಹೆಂಗಾದ್ರೂ ಎ ಎಕ್ಸ್ ತರೋಣ ಅಂತ. ಸೊ ಬಿ ಎಕ್ಸ್ ನ ಎ ಬಿ ಮೈನಸ್ ಎ ಎಕ್ಸ್ ಅಂತ ರಿಪ್ಲೇಸ್ ಮಾಡಿದ್ದೀನಿ.
ಇವಾಗ ನೋಡಿ ಎ ಬಿ ಮೈನಸ್ ಎಕ್ಸ್ ಅಂದ್ರೆ ಎ ಬಿ ಬೈ ಎ ಬಿ ಮೈನಸ್ ಎ ಎಕ್ಸ್ ಬೈ ಎ ಬಿ. ಹೌದಾ? ಎ ಬಿ ಮೈನಸ್ ಎ ಬಿ ಏನು 1, ಕರೆಕ್ಟಾ? ಇವಾಗ ಮೈನಸ್ ಎ ಎಕ್ಸ್ ಬೈ ಎ ಬಿ ನ ಈ ಕಡೆ ತಗೊಬಂದಿದ್ದೀನಿ, 1/√2 ನ ಈ ಕಡೆ ತಗೊಬಂದಿದ್ದೀನಿ. ಸೊ ಮೈನಸ್ ಎ ಎಕ್ಸ್ ಬೈ ಎ ಬಿ ಲೆಫ್ಟ್ ತರುವಾಗ ಪ್ಲಸ್ ಎ ಎಕ್ಸ್ ಬೈ ಎ ಬಿ ಆಗುತ್ತೆ. 1/√2 ಈ ಕಡೆ ಹೋಗ್ಬೇಕಾದ್ರೆ ಮೈನಸ್ 1/√2 ಆಗುತ್ತೆ. ಸೊ ಇದೇನು ಎ ಬಿ ಬೈ ಎ ಬಿ 1 ಆಗುತ್ತೆ. 1 ಮೈನಸ್ 1/√2, ಇದು √2 ಮೇಲೆ √2 ಮೈನಸ್ 1/√2. ಸೊ ಫೈನಲ್ ಆನ್ಸರ್ ಏನು √2 ಮೈನಸ್ 1/√2. ಬಟ್ ನೀವು ಹಿಂದಿನ ಕ್ಲಾಸ್ ಎಲ್ಲ ಕಲ್ತಿದ್ದೀರಾ, ಯೂಶುವಲಿ ಪ್ರಾಕ್ಟೀಸ್ ಏನಂದ್ರೆ ಡಿನಾಮಿನೇಟರ್ ನ ರ್ಯಾಷನಲೈಸ್ ಮಾಡೋದು, ಡಿನಾಮಿನೇಟರ್ ಅಲ್ಲಿ ಇರ್ರಾಷನಲ್ ನಂಬರ್ ನ ಇಡಬಾರ್ದು. ಸೊ ಡಿನಾಮಿನೇಟರ್ ಏನಿದೆ ಇಲ್ಲಿ √2 ಇದೆ, ಅದನ್ನ ರ್ಯಾಷನಲ್ ಕನ್ವರ್ಟ್ ಮಾಡಕ್ಕೆ ಮತ್ತೆ √2 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಮಲ್ಟಿಪ್ಲೈ ಮಾಡಬೇಕು, ಯಾಕೆ ಆ ಫ್ರಾಕ್ಷನ್ ಚೇಂಜ್ ಆಗಬಾರ್ದು ರ್ಯಾಷನಲೈಸ್ ಮಾಡುವಾಗ. ಸೊ ಡಿನಾಮಿನೇಟರ್ √2 ಇಂದ ಮಲ್ಟಿಪ್ಲೈ ಮಾಡುವಾಗ √2 ಇಂಟು √2 2 ಆಗುತ್ತೆ. √2 ಇಂಟು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡುವಾಗ √2 ಇಂಟು √2 2 ಆಗುತ್ತೆ. √2 ಇಂಟು -1 -√2 ಆಗುತ್ತೆ. ಸೊ ಫೈನಲ್ ಆನ್ಸರ್ 2 ಮೈನಸ್ √2/2. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಇವಾಗ ಎಕ್ಸರ್ಸೈಸ್ 2.4 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ತುಂಬಾ ಈಸಿ ಇದೆ, ಇಲ್ಲೇ ನನ್ನ ಹಿಂದ್ಗಡೆ ಸೊಲ್ಯೂಷನ್ ಇದೆ. ನೀವೇ ಟ್ರೈ ಮಾಡ್ತೀರಾ ಅಂದ್ರೆ ವಿಡಿಯೋ ಇಲ್ಲೇ ಪಾಸ್ ಮಾಡಿ, ಇಲ್ಲ ಅಂದ್ರೆ ಸೊಲ್ಯೂಷನ್ ನಾನು ಆ ಕಡೆ ಹೋಗ್ತೀನಿ, ಸೊಲ್ಯೂಷನ್ ನೋಡಿ. ಸೆಕೆಂಡ್ ಒನ್ ಕೂಡ ತುಂಬಾ ಈಸಿ ಇದೆ, ನೀವೇ ಟ್ರೈ ಮಾಡ್ತೀರಾ ಅಂದ್ರೆ ಟ್ರೈ ಮಾಡಿ, ವಿಡಿಯೋ ಇಲ್ಲೇ ಪಾಸ್ ಮಾಡಿಬಿಡಿ, ಇಲ್ಲ ಅಂದ್ರೆ ಸೊಲ್ಯೂಷನ್ ನೋಡ್ಕೊಳ್ಳಿ. ಇವಾಗ ಥರ್ಡ್ ಒನ್ ಸಾಲ್ವ್ ಮಾಡ್ತಾ ಇದ್ದೀನಿ. ABC and DBC are two triangles. ABC and DBC are two triangles on the same base BC. AD intersects BC at O. Show that area of ABC divided by area of DBC equal to AO by DO. ನೋಡಿ, ಇವಾಗ ನೀವು ಥಿಯರಮ್ 2.6 ಅಲ್ಲಿ ಏರಿಯಾ ಬಗ್ಗೆ ಇತ್ತು. ಸೊ ನೀವು ಅನ್ಕೋತೀರಾ ಥಿಯರಮ್ 2.6 ಯೂಸ್ ಮಾಡಿ ಸಾಲ್ವ್ ಮಾಡೋದು ಅಂತ. ಬಟ್ ಇವಾಗ ನಾನು ಸೊಲ್ಯೂಷನ್ ಹೇಳ್ಕೊಡ್ತೀನಲ್ವಾ, ಥಿಯರಮ್ 2.6 ನಾನು ಯೂಸ್ ಮಾಡೋದೇ ಇಲ್ಲ. ಇವೆಲ್ಲ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಪ್ರಾಕ್ಟೀಸ್ ಇಂದ ಅಷ್ಟೇ. ಇನ್ನು ನಿಮ್ಗೆ ಇಂಥದ್ದು ಪ್ರಾಕ್ಟೀಸ್ ಆಗಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಮುಂದೆ ಇಂಥ ಪ್ರಾಬ್ಲಮ್ಸ್ ಎಲ್ಲ ಕ್ವಶನ್ ಪೇಪರ್ ಇಂದ ಸಾಲ್ವ್ ಮಾಡ್ತೀನಿ. ಸೊ ಏರಿಯಾ ABC ಏರಿಯಾ ಆಫ್ DBC ಈಕ್ವಲ್ ಟು AO ಬೈ DO ಅಂತ ಪ್ರೂವ್ ಮಾಡಬೇಕು. ಇವಾಗ ಸೇಮ್ ಬೇಸ್ BC ಅಂತ ಹೇಳಿದ್ದಾರೆ, ಹೌದಾ? ಸೊ ಲೆಟ್ ಅಸ್ ಡ್ರಾ ಆಲ್ಟಿಟ್ಯೂಡ್ ಈ ತರ. ಇಲ್ಲೊಂದು ಆಲ್ಟಿಟ್ಯೂಡ್. ಲೆಟ್ ಅಸ್ ಡ್ರಾ ಆಲ್ಟಿಟ್ಯೂಡ್ AP and DQ ಆನ್ BC. ಗೊತ್ತಾಯ್ತಾ? ಸೊ ಇದು ಆಲ್ಟಿಟ್ಯೂಡ್ಸ್. ಇವಾಗ ಏರಿಯಾ ಆಫ್ BC ಇವಾಗ ನೋಡಿ, ಇವಾಗ ಆಂಗಲ್ APO ಈಕ್ವಲ್ ಟು ಆಂಗಲ್ DQO. ಯಾಕೆ? ಎರಡು 90 ಡಿಗ್ರಿ, ಯಾಕೆ? ಅವೆರಡು ಆಲ್ಟಿಟ್ಯೂಡ್. ಆಂಗಲ್ AOP ಈಕ್ವಲ್ ಟು ಆಂಗಲ್ DOQ. ಯಾಕೆ? ವರ್ಟಿಕಲಿ ಆಪೋಸಿಟ್ ಆಂಗಲ್. ಸೊ ಎರಡು ಆಂಗಲ್ ಈಕ್ವಲ್ ಆಯ್ತು ಅಂದ್ಕೊಳ್ಳೆ ಏನಾಯ್ತು? ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಕಾರ್ಡಿಂಗ್ ಟು A ಕ್ರೈಟೀರಿಯಾ. ಸೊ ಟ್ರಯಾಂಗಲ್ APO ಇಸ್ ಸಿಮಿಲರ್ ಟು ಟ್ರಯಾಂಗಲ್ DQO. ಗೊತ್ತಾಯ್ತಾ? ಅದಕ್ಕೆ AP by DQ ಈಕ್ವಲ್ ಟು AO by DO. ಅದು ಇಕ್ವೇಶನ್ 1 ಅಂತ ಬರಿತೀನಿ. ಇವಾಗ ಏರಿಯಾ ಆಫ್ ABC ಬೈ ಏರಿಯಾ ಆಫ್ DBC ಅಂತ ಇದೆ. ಏರಿಯಾ ಆಫ್ ABC ಡಿವೈಡ್ ಬೈ ಏರಿಯಾ ಆಫ್ DBC ಈಕ್ವಲ್ ಟು ಏನು? ಏರಿಯಾ ಆಫ್ ABC ಏನು? ಹಾಫ್ ಇಂಟು ಬೇಸ್ ಏನು? BC ಇಂಟು ಹೈಟ್ AP. DBC ಏನು? ಹಾಫ್ ಇಂಟು ಬೇಸ್ ಏನು? BC ಇಂಟು DQ. ಹೌದಾ? ಇವಾಗ ಹಾಫ್ ಕ್ಯಾನ್ಸಲ್, BC ಕ್ಯಾನ್ಸಲ್, ಈಕ್ವಲ್ ಟು AP ಬೈ DQ ಅಂತ ಉಳಿಯುತ್ತೆ. ಅಕಾರ್ಡಿಂಗ್ ಟು ಇಕ್ವೇಶನ್ 1 ಏನು? AP by DQ equal to AO by DO equal to AO by DO. Therefore area of ABC by area of DBC equal to AO by DO. ನೋಡಿ, ಕ್ವಶನ್ ಅಲ್ಲಿ ಏರಿಯಾ ಇದೆ, ಆದ್ರೂ ನಾವು ಥಿಯರಮ್ 2.6 ಯೂಸ್ ಮಾಡಿಲ್ಲ. ಇವೆಲ್ಲ ಪ್ರಾಕ್ಟೀಸ್ ಇಂದ ಗೊತ್ತಾಗೋದು. ಇವಾಗ ಫೋರ್ತ್ ಒನ್ ಮಾಡೋಣ, ತುಂಬಾ ಈಸಿ ಇದೆ.
ವಿಡಿಯೋ ಬೇಕಿದ್ರೆ ಪಾಸ್ ಮಾಡಿ ನೀವೇ ಟ್ರೈ ಮಾಡ್ಬೋದು. If areas of two similar triangles are equal, prove that they are congruent. ಇವಾಗ ಏನ್ ತಗೊಂಡಿದೀನಿ, ಎರಡು ಟ್ರಯಾಂಗಲ್ಸ್ ತಗೊಂಡಿದೀನಿ, ಅವು ಸಿಮಿಲರ್ ಅಂತ ಬರ್ದಿದ್ದೀನಿ. ABC similar to DEF. Areas are equal, so area of triangle ABC equal to area of triangle DEF ಅಂತ ಬರ್ದಿದ್ದೀನಿ. ಇವಾಗ ಟು ಪ್ರೂವ್ ಏನು, ಅವು ಕಾನ್ಗ್ರುಯೆಂಟ್ ಅಂತ. ಟ್ರಯಾಂಗಲ್ ABC is congruent to DEF. ಇವಾಗ ಪ್ರೂಫ್ ನೋಡಿ, ಏನಿಲ್ಲ, ಏರಿಯಾ ಆಫ್ ABC ಬೈ ಏರಿಯಾ ಆಫ್ DEF ಏನು, ಸಿಮಿಲರ್ ಟ್ರಯಾಂಗಲ್ಸ್ ಅಲ್ವಾ. ಏರಿಯಾ ಅಂದ್ರೆ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್, ಥಿಯರಮ್ 2.6. ಇವಾಗ ಏರಿಯಾ ಆಫ್ DEF ಏನು ನೋಡಿ, ಏರಿಯಾ ಆಫ್ DEF ಈಕ್ವಲ್ ಟು ಏರಿಯಾ ಆಫ್ ABC. ಸೊ ಏರಿಯಾ ಆಫ್ ABC ಡಿವೈಡ್ ಬೈ ಏರಿಯಾ ಆಫ್ ABC ಆಗುತ್ತೆ. ಸೊ 1 ಆಗ್ಬಿಡುತ್ತೆ, ಎರಡು ಈಕ್ವಲ್ ಅಲ್ವಾ, ಅದಕ್ಕೆ ದಿಸ್ ಈಕ್ವಲ್ ಟು 1. ಇವಾಗ ಎಲ್ಲ ಕಡೆ ಸ್ಕ್ವೇರ್ ರೂಟ್ ತಗೋಣ. AB by DE equal to BC by EF equal to AC by DF equal to 1. ಯಾಕೆ ಸ್ಕ್ವೇರ್ ರೂಟ್ ಆಫ್ 1 equal to 1. ಇವಾಗ AB by DE equal to 1 ಅಂದ್ರೆ AB equal to DE ತಾನೆ. ಸೊ AB equal to DE. BC by EF 1 ಅಂದ್ರೆ BC equal to EF. ಸೊ AC by DF AC equal to DF. ಇವಾಗ ಏನಾಯ್ತು, ಇದು ಗಿವನ್ ಅಲ್ವಾ, ABC is similar to DF ಅಲ್ವಾ. ಸೊ ABC is similar to DF and corresponding sides are equal. ಹಂಗಂದ್ರೆ ಏನು, ABC is congruent to DF. ಅದೇ ತಾನೇ ಡೆಫಿನೇಷನ್ ಆಫ್ ಕಾನ್ಗ್ರುಯೆಂಟ್ ಅಂದ್ರೆ, ಸಿಮಿಲರ್ ಇರಬೇಕು ಮತ್ತೆ ಸೇಮ್ ಸೈಜ್ ಇರಬೇಕು. ಸೊ ಸಿಮಿಲರ್ ಇದೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇದೆ ಅಂದ್ರೆ ಸೇಮ್ ಸೈಜ್ ಇದೆ. ಸೊ ABC is congruent to triangle DF. ಈಗ ಫಿಫ್ತ್ ಒನ್ ನೋಡ್ಕೊಳ್ಳೋಣ. DEF are midpoints of AB, BC and CA respectively. Find the ratio of areas of DF and triangle DF and triangle ABC. ಹೌದಾ, ಇವಾಗ DEF ಜಾಯಿನ್ ಮಾಡಿದೀನಿ ನೋಡಿ. D ಮಿಡ್ ಪಾಯಿಂಟ್ ಅಂದ್ರೆ AD ಈಕ್ವಲ್ ಟು DB, AF ಮಿಡ್ ಪಾಯಿಂಟ್ ಅಂದ್ರೆ AF ಈಕ್ವಲ್ ಟು FC, E ಮಿಡ್ ಪಾಯಿಂಟ್ ಅಂದ್ರೆ BE ಈಕ್ವಲ್ ಟು EC. ಸೊ ಬರ್ದಿದ್ದೀನಿ AD ಈಕ್ವಲ್ ಟು DB, AF ಈಕ್ವಲ್ ಟು FC ಅಂತ. AF ಈಕ್ವಲ್ ಟು FC. ಇವಾಗ ನೋಡಿ, AD ಈಕ್ವಲ್ ಟು DB ಅಂದ್ರೆ AD ಬೈ DB ಈಕ್ವಲ್ ಟು 1, AF ಈಕ್ವಲ್ ಟು FC ಅಂದ್ರೆ AF by FC is also equal to 1. ಹೌದಾ, AF divided by FC is 1. ಎರಡು 1 ಅಂದ್ರೆ AD by DB equal to AF by FC. ಹೌದಾ, AD by DB equal to AF by FC ಅಂದ್ರೆ ಥಿಯರಮ್ 2.2 ಪ್ರಕಾರ DF is parallel to BC. ಗೊತ್ತಾಯ್ತಾ, DF is parallel to BC. ಇವಾಗ DF is parallel to BC ಅಂತ ಗೊತ್ತಾಯ್ತು ನಮಗೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ADF equal to ಇದು ಆಂಗಲ್ B, AFD equal to ಆಂಗಲ್ C ಅಂತ ಗೊತ್ತಾಗುತ್ತೆ. ಯಾಕೆ, ಕರೆಸ್ಪಾಂಡಿಂಗ್ ಆಂಗಲ್ಸ್. ಸೊ ಟ್ರಯಾಂಗಲ್ ADF is similar to triangle ABC. ಟ್ರಯಾಂಗಲ್ ADF is similar to triangle ABC. ಯಾಕೆ, ಎರಡು ಆಂಗಲ್ಸ್ ಈಕ್ವಲ್ A ಕ್ರೈಟೀರಿಯಾ. ಇವಾಗ ಟ್ರಯಾಂಗಲ್ ADF ಏರಿಯಾ ಡಿವೈಡ್ ಬೈ ಟ್ರಯಾಂಗಲ್ ABC ಏರಿಯಾ ಮಾಡಿದ್ರೆ ಏನಾಗುತ್ತೆ, AD by AB whole square. ಯಾಕೆ, ಥಿಯರಮ್ 2.6. ಇಲ್ಲಿ ಬರೀತೀನಿ, ಥಿಯರಮ್ 2.6 ಪ್ರಕಾರ. ಓಕೆನಾ. ಸೊ ಏರಿಯಾ ಈಕ್ವಲ್ ಟು AD by AB whole square. AD ಏನು, AD is ಮಿಡ್ ಪಾಯಿಂಟ್ ಅಲ್ವಾ. ಸೊ AD equal to AB by 2. AD equal to AB by 2. AB by 2 divided by AB whole square. AB ಕ್ಯಾನ್ಸಲ್ ಆಗುತ್ತೆ, 1/2 ಆಗುತ್ತೆ. 1/2 whole square equal to 1/4. ಇವಾಗ ಏರಿಯಾ ಆಫ್ ADF ಏನಾಗುತ್ತೆ, ಏರಿಯಾ ಆಫ್ ಇದು ನೋಡಿ, ಏರಿಯಾ ಆಫ್ ABC ನ ಈ ಕಡೆ ತಗೊಂಡು ಹೋಗ್ಬಿಡ್ತೀನಿ. ಸೊ ಏರಿಯಾ ಆಫ್ ADF equal to ಏರಿಯಾ ಆಫ್ ABC by 4. ಸಿಮಿಲರ್ಲಿ ಇದೇನಾಗುತ್ತೆ, ಇದು ಕೂಡ ಹಂಗೆ ಪ್ರೂವ್ ಮಾಡ್ಬೋದು ನೀವು. ಈ ಕಡೆಯಿಂದ ತಗೊಂಡ್ರೆ CF equal to CE. ಸೊ ಬೇಸಿಕಲಿ ಈ ಲೈನ್ ಕಟ್ಸ್ ಇದು ಅಂಡ್ ಇದು ಇನ್ ದ ಸೇಮ್ ರೇಷಿಯೋ. ಸೊ ಅದೇ ಲಾಜಿಕ್ ಯೂಸ್ ಮಾಡಿ ನೀವು ಏರಿಯಾ ಆಫ್ BDE ಕೂಡ ಏರಿಯಾ ಆಫ್ ABC by 4 ಅಂತ ಪ್ರೂವ್ ಮಾಡಬಹುದು. ಏರಿಯಾ ಆಫ್ EFC ಕೂಡ ಏರಿಯಾ ಆಫ್ ABC by 4 ಅಂತ ಈಸಿಯಾಗಿ ಪ್ರೂವ್ ಮಾಡಬಹುದು. ಯಾಕೆ, ಇದು ಒಂದ್ಸರಿ ಪ್ರೂವ್ ಮಾಡಿದ್ವಲ್ವಾ, ಅದು ಸೇಮ್ ಇರುತ್ತೆ. ಯಾಕೆ, ಇದು ಸೇಮ್ ಇದು ತಾನೆ, one line bisecting the other two sides. ಸೊ ಅದು ಸೇಮ್ ಫಾಲೋ ಆಗುತ್ತೆ.
ಇವಾಗ ಏರಿಯಾ ಆಫ್ ಡಿ ಎಫ್ ಕೇಳಿದ್ದಾರೆ. ಏರಿಯಾ ಆಫ್ ಡಿ ಎಫ್ ಏನಾಗುತ್ತೆ ಹೇಳಿ? ಏರಿಯಾ ಆಫ್ ಡಿ ಎಫ್ ಈಕ್ವಲ್ ಟು ಫುಲ್ ಟ್ರಯಾಂಗಲ್ ಏರಿಯಾ ಮೈನಸ್ ಈ ಏರಿಯಾ ಮೈನಸ್ ಈ ಏರಿಯಾ ಮೈನಸ್ ಈ ಏರಿಯಾ. ಹೌದಾ? ಏರಿಯಾ ಆಫ್ ಎ ಬಿ ಸಿ ಮೈನಸ್ ಎ ಡಿ ಎಫ್ ಮೈನಸ್ ಬಿ ಡಿ ಮೈನಸ್ ಇ ಎಫ್ ಸಿ. ಸೊ ಏರಿಯಾ ಆಫ್ ಡಿ ಎಫ್ ಏನು? ಏರಿಯಾ ಆಫ್ ಎ ಬಿ ಸಿ ಮೈನಸ್ ಇದೇನು? ಎ ಡಿ ಎಫ್. ಎ ಬಿ ಸಿ ಬೈ 4 ಇದೇನು? ಎ ಬಿ ಸಿ ಬೈ 4 ಇದು ಎ ಬಿ ಸಿ ಬೈ 4. ಸೊ ಮೈನಸ್ ಎ ಬಿ ಸಿ ಬೈ 4 ಮೂರು ಸಲ ಆಡ್ ಆಗುತ್ತೆ. ಸೊ ಮೈನಸ್ 3 ಇಂಟು ಏರಿಯಾ ಆಫ್ ಎ ಬಿ ಸಿ ಬೈ 4. ಸೊ ಮೈನಸ್ 3 ಬೈ 4 ಏರಿಯಾ ಆಫ್ ಎ ಬಿ ಸಿ. ಬರ್ದು ನೋಡಿ, ಅದೇ ಬರುತ್ತೆ. ಸೊ ಏರಿಯಾ ಆಫ್ ಎ ಬಿ ಸಿ ಮೈನಸ್ 3 ಬೈ 4 ಏರಿಯಾ ಆಫ್ ಎ ಬಿ ಸಿ ಅಂದ್ರೆ 1 ಬೈ 4 ಏರಿಯಾ ಆಫ್ ಎ ಬಿ ಸಿ ಆಗುತ್ತೆ. ಎ ಬಿ ಸಿ ನ ಈ ಕಡೆ ತಗೊಬನ್ನಿ. ಏರಿಯಾ ಆಫ್ ಡಿ ಎಫ್ ಬೈ ಎ ಬಿ ಸಿ ಈಕ್ವಲ್ ಟು 1 ಬೈ 4. ಸೊ ಇದು ಪ್ರೂಫ್. ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನೀವು ಡೌಟ್ಸ್ ಕೇಳಿಲ್ಲ ಅಂದ್ರೆ ನಂಗೆ ಏನೂ ಗೊತ್ತಾಗಲ್ಲ, ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅಂತ. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. 6th ಕ್ವಶನ್ ನೋಡೋಣ. ನಾ ಇದನ್ನ ಫುಲ್ ಸಾಲ್ವ್ ಮಾಡಲ್ಲ. 5th ಕ್ವಶನ್ ಅಲ್ಲಿ ಏನೇನು ಸಾಲ್ವ್ ಮಾಡಿದಿರೋ ಅದನ್ನೇ ಯೂಸ್ ಮಾಡಿಬಿಟ್ಟು 6th ಸ್ಟೆಪ್ಸ್ ಹೇಳ್ಕೊಡ್ತೀನಿ. Prove that the ratio of areas of two similar triangles is equal to the square of the ratio of their corresponding medians. ಇವಾಗ ನೋಡಿ, ಎರಡು ಟ್ರಯಾಂಗಲ್ ತಗೊಂಡಿದ್ದೀನಿ, ಅದ್ರ ಮೀಡಿಯನ್ ಕೂಡ ಡ್ರಾ ಮಾಡಿದ್ದೀನಿ. ಗಿವನ್ ಏನು? ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಎ ಬಿ ಸಿ ಸಿಮಿಲರ್ ಟು ಡಿ ಎಫ್. ಟು ಪ್ರೂವ್ ಏನು? their area ratio equal to square of the ratio of the corresponding median. median ಪಿ ಕ್ಯೂ ಮತ್ತೆ ಆರ್ ಎಸ್ ಆ ತರ ತಗೊಂಡಿದ್ದೀನಿ. ಇವಾಗ ಕ್ವೆಶ್ಚನ್ 5 ಅಲ್ಲಿ ನೀವೇನ್ ಪ್ರೂವ್ ಮಾಡಿದ್ರಿ? ಈ ತರ ಮೀಡಿಯನ್ ಇತ್ತು ಅಂದ್ರೆ ಅದ್ರಲ್ಲಿ ಮೀಡಿಯನ್ನೇ ಇತ್ತು, ಯಾಕಂದ್ರೆ ಅದು ಮಿಡ್ ಪಾಯಿಂಟ್ ಇತ್ತಾನೆ, ಅದು ಮೀಡಿಯನ್ನೇ ಇತ್ತು ಕ್ವೆಶ್ಚನ್ 5 ಅಲ್ಲಿ. ಸೊ ಈ ತರ ಇದೆ ಅಂತಾದ್ರೆ ಟ್ರಯಾಂಗಲ್ ಎ ಪಿ ಕ್ಯೂ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಹೌದಾ? ಅದರಲ್ಲಿ ಇದೆ, ಕ್ವೆಶ್ಚನ್ 5 ಅಲ್ಲಿ ಇದೆ, ಹಂಗೆ ಮಾಡಿದ್ವಿ. ಸೊ ಟ್ರಯಾಂಗಲ್ ಡಿ ಆರ್ ಎಸ್ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಸೊ ಇವಾಗ ನೋಡಿ, ಎ ಬಿ ಸಿ ಸಿಮಿಲರ್ ಟು ಡಿ ಎಫ್ ಅಂತೆ. ಸೊ ಎ ಬಿ ಸಿ ಸಿಮಿಲರ್ ಟು ಡಿ ಎಫ್ ಅಂದ್ರೆ ಎ ಪಿ ಕ್ಯೂ ಇಸ್ ಆಲ್ಸೋ ಸಿಮಿಲರ್ ಟು ಡಿ ಆರ್ ಎಸ್. ಗೊತ್ತಾಯ್ತಾ? ಇದನ್ನ 1 ಅಂತ ಯೂಸ್ ಮಾಡೋಣ. ಇವಾಗ ಏನಾಯ್ತು ನೋಡಿ, ಏರಿಯಾ ಆಫ್ ಎ ಪಿ ಕ್ಯೂ ಬೈ ಏರಿಯಾ ಆಫ್ ಡಿ ಆರ್ ಎಸ್. ಏರಿಯಾ ಆಫ್ ಎ ಪಿ ಕ್ಯೂ ಬೈ ಏರಿಯಾ ಆಫ್ ಡಿ ಆರ್ ಎಸ್ ಅಂದ್ರೆ ಪಿ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಆರ್ ಎಸ್ ಸ್ಕ್ವೇರ್. ಯಾಕೆ? ಥಿಯರಮ್ 2.6. ಇವಾಗ ಕ್ವೆಶ್ಚನ್ 5 ಅಲ್ಲಿ ನೀವು ನೆನ್ಪು ಮಾಡ್ಕೊಳ್ಳಿ, ಎ ಪಿ ಕ್ಯೂ ಇದು ಈ ಏರಿಯಾ ಈಕ್ವಲ್ ಟು ಇಡೀ ಏರಿಯಾ ಡಿವೈಡ್ ಬೈ 4 ಸಿಕ್ಕಿತ್ತು ನಮ್ಗೆ. ಸೊ ಅದನ್ನ ರೀಪ್ಲೇಸ್ ಮಾಡಿದೀನಿ. ಇದನ್ನ ನೀವು ಎಕ್ಸಾಮ್ ಅಲ್ಲಿ ಫುಲ್ ಬರಿಬೇಕು, ಇಲ್ಲಷ್ಟೇ ನಾನು ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಏರಿಯಾ ಆಫ್ ಎ ಬಿ ಸಿ ಬೈ 4 ಆಗುತ್ತೆ ಎ ಪಿ ಕ್ಯೂ, ಡಿ ಆರ್ ಎಸ್ ಡಿ ಎಫ್ ಬೈ 4 ಆಗುತ್ತೆ ಈಕ್ವಲ್ ಟು ಇದು ಅದೇ ಸೇಮ್ ಪಿ ಕ್ಯೂ ಬೈ ಆರ್ ಎಸ್ ಹೋಲ್ ಸ್ಕ್ವೇರ್. ಇವಾಗ 4 ಕ್ಯಾನ್ಸಲ್ ಆಗುತ್ತೆ. ಏರಿಯಾ ಆಫ್ ಎ ಬಿ ಸಿ ಬೈ ಏರಿಯಾ ಆಫ್ ಡಿ ಎಫ್ ಈಕ್ವಲ್ ಟು ಪಿ ಕ್ಯೂ ಬೈ ಆರ್ ಎಸ್ ಹೋಲ್ ಸ್ಕ್ವೇರ್. ಸೊ ಟು ಪ್ರೂವ್ ಅದೇ ಇತ್ತು ನೋಡಿ. ಸೊ ಅದೇ ಸಿಕ್ತು, ಹೆನ್ಸ್ ಪ್ರೂವ್ಡ್. ಇದು ಕಂಪ್ಲೀಟ್ ಆನ್ಸರ್ ಅಲ್ಲ. 4th ಒನ್ ಅಲ್ಲ, ಸಾರಿ 5th ಒನ್ ಸೊಲ್ಯೂಷನ್ ನೋಡಿ, ಅದರಲ್ಲೇ ಇದ್ರದ್ದು ಆನ್ಸರು ಅಲ್ಲಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ. ಗೊತ್ತಾಯ್ತಾ? ಸೊ ಫ್ರಮ್ ಕ್ವಶನ್ 5 ಬರ್ತೀನಿ ನೋಡಿ, ಫ್ರಮ್ ಕ್ವಶನ್ 5 ಅಂತ. ಸೊ ಎಕ್ಸಾಮ್ ಅಲ್ಲಿ ಫುಲ್ ಆನ್ಸರ್ ಬರಿಬೇಕು ನೀವು. 7th ಒನ್ ನೋಡೋಣ. ಪ್ರೂವ್ ದಟ್ ದ ಏರಿಯಾ ಆಫ್ ಇಕ್ವಿಲಾಟರಲ್ ಟ್ರಯಾಂಗಲ್ ಡಿಸ್ಕ್ರೈಬ್ಡ್ ಬೈ ಒನ್ ಸೈಡ್ ಆಫ್ ಎ ಸ್ಕ್ವೇರ್ is equal to half the area of the equilateral triangle described on one of its diagonals. ಇವಾಗ ಎ ಬಿ ಸಿ ಡಿ ಒಂದು ಸ್ಕ್ವೇರ್ ಡ್ರಾ ಮಾಡಿದ್ದೀನಿ. ಎ ಬಿ ಸಿ ಡಿ ಇಸ್ ಎ ಸ್ಕ್ವೇರ್. ಟ್ರಯಾಂಗಲ್ ಇ ಡಿ ಸಿ ಇಸ್ ಡಿಸ್ಕ್ರೈಬ್ಡ್ ಬೈ ಸೈಡ್ ಡಿ ಸಿ. ನೋಡಿ, ಇದೊಂದು ಇಕ್ವಿಲಾಟರಲ್ ಟ್ರಯಾಂಗಲ್. ಇ ಡಿ ಸಿ ಡಿಸ್ಕ್ರೈಬ್ಡ್ ಬೈ ಸೈಡ್ ಡಿ ಸಿ. ಅದೇ ಮಾಡಿದ್ದೀನಿ ನೋಡಿ, ಡಿಸ್ಕ್ರೈಬ್ಡ್ ಬೈ ಒನ್ ಸೈಡ್. ಡಿ ಎಫ್ ಬಿ ಇಲ್ಲಾಂದ್ರೆ ಎಫ್ ಡಿ ಬಿ, ಇದು ಬ್ಲೂ ಅಲ್ಲಿ ಇದೆಯಲ್ವಾ, ಇಸ್ ದಿ ಟ್ರಯಾಂಗಲ್ ಡಿಸ್ಕ್ರೈಬ್ಡ್ ಬೈ ಒನ್ ಆಫ್ ಇಟ್ಸ್ ಡಯಾಗ್ನಲ್ಸ್ ಡಿ ಬಿ. ನೋಡಿ, ಟ್ರಯಾಂಗಲ್ ಡಿಸ್ಕ್ರೈಬ್ಡ್ ಬೈ ಒನ್ ಆಫ್ ಇಟ್ಸ್ ಡಯಾಗ್ನಲ್ಸ್, ಅದು ಈಕ್ವಿಲಾಟರಲ್ ಟ್ರಯಾಂಗಲ್. ಎರಡು ನೋಡಿ, ಈಕ್ವಿಲಾಟರಲ್ ಅಂತ ಇದು ಎಲ್ಲ ಸೈಡ್ಸ್ ಈಕ್ವಲ್ ಅಂತ ಮಾಡಿದೀನಿ ನೋಡಿ, ಇದು ಈಕ್ವಿಲಾಟರಲ್. ಟು ಪ್ರೂವ್ ಏನು? ಅದ್ರ ಏರಿಯಾ ರೇಷಿಯೋ ಹಾಫ್ ಅಂತ, ಇಸ್ ಈಕ್ವಲ್ ಟು ಹಾಫ್ ದ ಏರಿಯಾ. ಇವಾಗ ಇ ಡಿ ಸಿ ಮತ್ತೆ ಎಫ್ ಡಿ ಬಿ ಈಕ್ವಿಲಾಟರಲ್ ಅಲ್ವಾ? ಪ್ರೂಫ್. ಇ ಡಿ ಸಿ ಏನು? ಇದು ಎರಡು ಈಕ್ವಿಲಾಟರಲ್. ಈಕ್ವಿಲಾಟರಲ್ ಅಂದ್ರೆ ಎಲ್ಲ ಆಂಗಲ್ 60 ಡಿಗ್ರಿ ಇರುತ್ತೆ. ಸೊ ಎರಡು ಟ್ರಯಾಂಗಲ್ ಎಲ್ಲ ಆಂಗಲ್ 60 ಡಿಗ್ರಿ ಅಂದ್ರೆ ಎ ಕ್ರೈಟೀರಿಯಾ ಯೂಸ್ ಮಾಡಬಹುದು. ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳ್ಬೋದು. ಸೊ ಇವಾಗ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಗೊತ್ತಾಯ್ತಾ? ಸೊ ರೇಷಿಯೋದು ಏರಿಯಾದ ರೇಷಿಯೋ ಏನಿರುತ್ತೆ? ಈಕ್ವಲ್ ಟು ಸ್ಕ್ವೇರ್ ಆಫ್ ದ ಸೈಡ್ಸ್.
ಥಿಯರಮ್ 2.6 ನೋಡಿ, ರೇಷಿಯೋ ಆಫ್ ದ ಏರಿಯಾ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದ ಸೈಡ್ಸ್. ಇವಾಗ EDC ಅಲ್ಲಿ DC ತಗೋತೀನಿ, FDB ಅಲ್ಲಿ DB ತಗೋತೀನಿ. ಸೊ ಸ್ಕ್ವೇರ್. ಇವಾಗ DB ಏನು? DB ಇಸ್ ದ ಡಯಾಗ್ನಲ್ ಆಫ್ ಎ ಸ್ಕ್ವೇರ್. ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಈಕ್ವಲ್ ಟು √2 ಲೆಂತ್ ಆಫ್ ಸೈಡ್. ಅದು ನಿಮ್ಗೆ ಗೊತ್ತಿರಬೇಕು. ಪೈಥಾಗರಸ್ ಥಿಯರಮ್ ಹಾಕಿ ಡಯಾಗ್ನಲ್ ಲೆಂತ್ ಈಕ್ವಲ್ ಟು √2 ಆಫ್ ಸೈಡ್, ಅದು ಜನರಲ್ ನಾಲೆಜ್. ಸೊ DB ಈಕ್ವಲ್ ಟು √2 DC. √2 DC ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. DC ಕ್ಯಾನ್ಸಲ್ ಆಗುತ್ತೆ. 1/√2 ಸ್ಕ್ವೇರ್. 1/√2 ಸ್ಕ್ವೇರ್ ಇಸ್ 1/2. ಸೊ ಏರಿಯಾ ಆಫ್ EDC ಬೈ ಏರಿಯಾ ಆಫ್ FDB ಈಕ್ವಲ್ ಟು 1/2. ಇದನ್ನ ಹಿಂದ್ಗಡೆ ಆನ್ಸರ್ ಬರ್ದೀನಿ. ನೀವು ಬೇಕಿದ್ರೆ ವಿಡಿಯೋನ ಇಲ್ಲೇ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಆಮೇಲೆ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ನಿಮ್ ಶೇರ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ಹ್ಯಾಮರ್ ಸ್ಪೇಸ್ ಕೋಚಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು.